ಎಷ್ಟು ಒತ್ತಾಯ ಮಾಡೋದು ಅಂದ್ರೆ ನಾನು ಅಷ್ಟೇ ಒತ್ತಡದಲ್ಲಿದ್ದೆ. ನಾನು ಸರಿಸುಮಾರು ಒಂದೇ ವರ್ಷದಲ್ಲಿ 18 ತಿಂಗಳಲ್ಲಿ ಸರಿಸುಮಾರು 15 ಕೋಟಿ ಕಳ್ಕೊಂಡಿದ್ದೀನಿ. ಯಾರು ನಂಬೋದಿಲ್ಲ. ಇದು ಬದುಕಿದ್ದೀನಿ ಅಂತ ಹೇಳಿದ್ರೆ ಒಂದು ದೈವ ಕೃಪೆ ಅಂತ ಹೇಳ್ಕೊಬೋದು. ಸುಮಾರು 4 ರೀತಿ ಥಿಂಕ್ ಮಾಡಿದೆ, ಒಂದೊಂದು ಸೆಕೆಂಡ್ ಥಿಂಕ್ ಮಾಡಿದೆ. ಇವಾಗ ಇರಬೇಕು, ಬೆಳಗ್ಗೆ ಇರಬೇಕು, ಸಾಯಂಕಾಲ ಇರಬೇಕು, ನಾಳೆ ಬರಬೇಕು, ಮನೆಗೆ ಬರಬಾರ್ದು ಅಂತ. ಆ ಒಂದು ಧೈರ್ಯನ ಕೆಲವು ಟೈಮಲ್ಲಿ ನಿಮ್ಮಲ್ಲಿ ಇವತ್ತು ನನಗೆ ಏನು ಧೈರ್ಯ ಕೊಟ್ಟಿದ್ದೀರಾ, ಆ ಧೈರ್ಯದಲ್ಲಿ ನಾನು ಇವತ್ತು ಬದಲಾವಣೆ ಮಾಡ್ಕೊಂಡು ಜೀವನದಲ್ಲಿ ನಮಗೂ ನಮ್ಮ ಅಕ್ಕನಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬರಕ್ಕೆ ಮೂಲ ಕಾರಣ ಅವರೇ, ನನಗೆ ಇನ್ಕ್ಲೂಡಿಂಗ್ ಫೀಸ್ ಕೂಡ ಅವರೇ ನನಗೆ ಕಟ್ಬಿಟ್ಟು ನೀನು ಬರಲೇಬೇಕು ಅಂದ್ರು. ಆಕ್ಚುಲಿ 20 days ಬಿಫೋರ್ ಐ ಆಮ್ ಇನ್ ICU, ಮೈಲ್ಡ್ ಸ್ಟ್ರೋಕ್. ದೇವ್ರದೇ ಏನೂ ಆಗಲಿಲ್ಲ, ಏನೂ ಆಗಲ್ಲ ಸರ್. ಥ್ಯಾಂಕ್ ಯು. ಅಷ್ಟು ಕಳ್ಕೊಂಡು ಇವತ್ತು ಇನ್ನ 2 ಕೋಟಿ ಸಾಲ ಇದೆ. ಇವತ್ತು ಎಲ್ಲರಿಗೂ ಆಶ್ವಾಸನೆ ಕೊಡ್ತಾ ಇದ್ದೀನಿ, ಕಾಲ್ಸ್ ಅಟೆಂಡ್ ಮಾಡಕ್ ಆಗ್ತಿಲ್ಲ. ಅಷ್ಟಿದ್ರು ಕೂಡ ನಾನು ಬೇರೆ ಕಡೆ ಅಂಡರ್ ನಾನು 50 ಜನ ಕೆಲಸ ಕೊಡ್ತಿದ್ದೆ. ಇವತ್ತು ಇನ್ನೊಂದು ಕಡೆ ಕೆಲಸಕ್ಕೆ ಹೋದ್ರು ಕೂಡ ಇವತ್ತು ಬೇರೆಯವ್ರ ಟೈಅಪ್ ಆಗಿ ಬಿಸ್ನೆಸ್ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತಿನ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಕೃಪೆಯಲ್ಲಿ ಇವತ್ತೇನು ಮಾರ್ಗದರ್ಶನ ನೀಡಿದ್ದೀರಾ, ಆ ಮಾರ್ಗದರ್ಶನ ಮಕ್ಕಳ ಜೊತೆ ಸೇರ್ಕೊಂಡು ಒಂದು ಒಳ್ಳೆ ಬಿಸ್ನೆಸ್ ಮಾಡಿ ನಿಮ್ಮ ಮುಂದೆ ಕಂಟಿನ್ಯೂ ಚಿರೋಣೆ ಆಗಿರ್ತೀನಿ. ಈ ಪ್ರೋಗ್ರಾಮ್ನ ಪ್ರತಿಯೊಬ್ಬರು ನಾನು ವಿಶ್ಲೇಷಣೆ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅನ್ನಿಸ್ತಾ ಇದೆ.